ಯಾವಾಗಲೂ ಪಾಸ್ಟಲ್ಲೇ ಜೀವಿಸೋದು, ಪ್ರೆಸೆಂಟ್ನ ಮಿಸ್ ಮಾಡ್ಕೊಳ್ಳೋದು, ಫ್ಯೂಚರ್ನ ಭವಿಷ್ಯನ ಕನಸಿನಲ್ಲಿ ಕಾಣ್ತಾ ಇರೋದು. ಹೀಗೆ ಮಾಡ್ತಾ ಇದ್ದರೆ ಆ ಮನಸ್ಸಿಗೆ ಒಂದು ರೀತಿ ಶಕ್ತಿ. ಆ ಮನಸ್ಸು ನಮ್ಮನ್ನು ಮಾಯಿನಲ್ಲೇ ಇಟ್ಕೊಂಡು ನಮ್ಮನ್ನು ಗುಲಾಮನನ್ನಾಗಿ ಮಾಡಿ ಅದು ನಮ್ಮನ್ನು ರೂಲ್ ಮಾಡ್ತಾ ಇರ್ಬೋದು. ಯಾರೋ ಸಾಮಾನ್ಯ ಮನುಷ್ಯ ಗುಲಾಮ, ಮನಸ್ಸಿಗೆ ಗುಲಾಮ. ಅವನಿಗೆ ಜ್ಞಾನ ಇಲ್ಲ, ಅರಿವಿಲ್ಲ, ಎಚ್ಚರ ಇಲ್ಲ, ಸತ್ಯ ಗೊತ್ತಿಲ್ಲ. ಏನು ಕಾಣುತ್ತೋ ಅಷ್ಟೇ ಸತ್ಯ, ಏನು ಕೇಳುತ್ತೋ ಅಷ್ಟೇ ಸತ್ಯ, ಅವನು ಏನು ನೋಡ್ತಾನೋ ಅಷ್ಟೇ ಸತ್ಯ. ಈ ಥರ ಇರೋರು ಬಹಳ ಗ್ರಾಸ್ ಆಗಿರೋದ್ರಿಂದ ಅವ್ರಿಗೆ ವ್ಯಾಲ್ಯೂಸು ಯಾವುದ್ರ ಬಗ್ಗೆ ಇರುತ್ತೆ, ಅವ್ರು ನೋಡಿದ್ರ ಬಗ್ಗೆ, ಕೇಳಿದ್ರ ಬಗ್ಗೆ, ಅದರ ಬಗ್ಗೆ ವ್ಯಾಲ್ಯೂ. ಅಂಥವರೇನೆ ಹಣ, ಮನಸ್ಸು ಹಣ, ಹೆಣ್ಣು, ಹೊನ್ನು, ಮಣ್ಣು ಅಂತಾರಲ್ಲ, ಅದ್ರ ಬಗ್ಗೆನೇ ಚಿಂತೆ ಮಾಡಿಸತ್ತೆ. ಅದು ಮೂರೂ ಮಾಯೆ. ಹಣನೂ ಸತ್ಯ ಅಲ್ಲ,